ಕಾಲೇಜ್ ಫೀಸ್ ಕಟ್ದಿರೋಗ್ ಮಾಡ್ತೀಯ ಅಂತ ಅನ್ಕೊಂಡೆ, ಆದ್ರೆ ನೀನ್ ಅದ್ರಲ್ಲೂ ಸೋತೆ. ನಿಂದು ತಪ್ಪಾಯ್ತು ಅಂತ ಈ ಸಮಾಜದ ಮುಂದೆ ಬೇಡ್ಕೋ, ನಾನ್ ನಿನ್ನ ಬಿಟ್ಟು ಹೋಗ್ತೀನಿ. ಅಲ್ಲಿ ತನಕ ನಿಮ್ ಬದುಕಿನ ಬುಡನ ಅಲ್ಲಾಡ್ತಾನೆ ಇರ್ತೀನಿ. ನೀನ್ ಕಳಿಯೋ ಪ್ರತಿ ಕ್ಷಣನ ಕೊಳಗದಲ್ಲಿ ಹಾಕಿ ಕೋತಾ ಕೋತಾ ಅಂತ ಕುದಿಸ್ತಾ ಇರ್ತೀನಿ. ಇದೇ ಮಾತಾ? ಮಾತಲ್ಲ, ಶಪಥ. ಹಾಗಾದ್ರೆ ನನ್ ಮಾತ್ ಕೇಳಿಸ್ಕೋ. ಈ ಮನೆಯಿಂದ ನಮ್ ಸವಾಸನೆ ಬೇಡ ಅಂತ ನಿಮ್ಮ ಅಪ್ಪ ಅಮ್ಮನೆ ಬಂದು ನಿನ್ನನ್ನ ಈ ಮನೆಯಿಂದ ಕರ್ಕೊಂಡು ಹೋಗ್ತಾರೆ. ಆ ತರ ನಾನ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ವಿಜಯ ಅಲ್ಲ. ಹಾಗಾದ್ರೆ ಸೋತ್ ಪುರ್ಕ ಸೋರೆಕಾಯಿ ಅಂತ ಹೆಸರು ಬದಲಾಯಿಸ್ಕೋ, ತುಂಬಾ ಚೆನ್ನಾಗಿರುತ್ತೆ. ಯಾಕೆ? ನಮ್ಮ ಅಪ್ಪ ಅಮ್ಮ ಇಲ್ಲಿಗೆ ಬರೋದಿಲ್ಲ, ನಾನ್ ಸೋಲೋದಿಲ್ಲ. ನೀನ್ ಸಮಾಜದ ಮುಂದೆ ಸೋಲೊಪ್ಕೊಂಡು ಸಾರಿ ಕೇಳಿ ನಾನ್ ಮಾಡಿದ್ ತಪ್ಪಾಯ್ತು ಅಂತ ಮೀಡಿಯಾ ಮುಂದೆ ಕೆನ್ನೆಗೊಡ್ಕೊಂಡು ಇನ್ಮೇಲೆ ಹೆಣ್ಮಕ್ಳು ವಿಷಯದಲ್ಲಿ ಇಂತ ತಪ್ಪು ಮಾಡಲ್ಲ ಅನ್ನೋ ತನಕ ನಾನ್ ಇಲ್ಲೇ ಇರ್ತೀನಿ. ನೋಡೋಣ, ನೋಡೇ ಬಿಡೋಣ. ನಿಮ್ಮ ಅಪ್ಪ ಅಮ್ಮನೆ ಬಂದು ನಿನ್ನೆ ಈ ಮನೆಯಿಂದ ಕರ್ಕೊಂಡು ಹೋಗ್ತಾರೆ. ಇದೇ ನನ್ ಕೊನೆ ಮಾತು, ನೆನ್ಪಿಟ್ಕೋ. ಈ ಮಾತು ಬದ್ಲಾಗುತ್ತೆ, ಇದನ್ನು ನೆನ್ಪಿಡ್ಕೋ. ಚಾಲೆಂಜ್. ಚಾಲೆಂಜ್. ರೀ, ಥ್ಯಾಂಕ್ಸ್ ರೀ. ಯಾಕೋ? ಇಲ್ಲಿಂದ ನಾವು ಗೀತಾ ಮನೆಗೆ ಹೋದಾಗ 25 ಲಕ್ಷ ರೂಪಾಯಿ ತೊಗೊಂಡು ಬರಲೇಬೇಕು ಅನ್ನೋ ಹಠದಲ್ಲಿ ನೀವು ಹೊರಟ್ರಿ. ಆದರೆ ಅದರ ಬಗ್ಗೆ ಒಂದೇ ಒಂದು ಮಾತು ನೀವು ಆಡಲಿಲ್ಲ. ಅದಕ್ಕೆ ನೀವು ಬದಲಾಗಿದ್ದೀರಲ್ಲ ಅಂತ ನನಗೆ ಸಂತೋಷ ಆಗ್ತಿದೆ. ಸ್ವಾಭಿಮಾನಿ ಗೀತಾ ತಂದೆ ಆಗಿ ನೀವು ಈ ಮನೆ ಮರ್ಯಾದೆ ಕಾಪಾಡ್ಬಿಟ್ರಿ. ಅದಕ್ಕೆ ನಿನ್ನ ಥ್ಯಾಂಕ್ಸ್ ತಗೊಂಡೋಗಿ ಬೆಂಕಿಗೆ ಹಾಕಿ ದುಡ್ಡು ಬರೋ ಜಾಗಕ್ಕೆ ನಿನ್ನ ಮಗಳು ಮರ್ಯಾದೆ ಕೊಡದೆ ಆ ಮನೇಲಿ ಇದ್ದಾಳಲ್ಲ ಅಂತ ಹೊಟ್ಟೆ ಉರ್ಕೊಂಡು ಸಾಯ್ತಾ ಇದ್ದೀನಿ. ನೀನು ಬಂದು ಅದಕ್ಕೆ ತುಪ್ಪ ಬೇರೆ ಹಾಕ್ತಿದ್ಯೋ? ಏನ್ ಹೇಳ್ತಿದ್ದೀರಾ? ಅಲ್ಲಿ ನಿನ್ನ ಮಗಳ ಸಂಸಾರ ಸರಿ ಇಲ್ಲ, ಅದಕ್ಕೆ ನನಗೆ ದುಡ್ಡು ಕೇಳೋ ಧೈರ್ಯ ಬರ್ಲಿಲ್ಲ. ಎಲ್ಲ ಸರಿಯಾಗಿದ್ದಿದ್ರೆ ನನ್ನ ಕೈಲಿ 25 ಲಕ್ಷ ಇರ್ತಿತ್ತು ಕಣೆ. ಅಲ್ರಿ, ದೇವ್ರಂತ ಅಳಿಯ ಸಿಕ್ಕಿದ್ದಾರೆ, ಹೋದ ತಕ್ಷಣ ನಿಮ್ ಕಾಲಿಗೆ ಬೀಳ್ತಾರೆ, ನಿಮ್ ಬಿಕ್ಕಳಿಕೆನ ನಿಲ್ಲಿಸ್ತಾರೆ, ದೇವ್ರು ಅಂತ ಹೊಗಳು ಬರ್ತೀರಾ. ಇಲ್ಲಿ ನೋಡಿದ್ರೆ ನಿಮ್ ಮಾತು ಬದಲಾಯಿಸ್ತಿದ್ದೀರಾ. ಅಳಿ ಅಂದ್ರು ದೇವ್ರೇ, ಆದ್ರೆ ನಿನ್ನ ಮಗಳು ಗೀತಾ ದೆವ್ವ. ಏನು? ಏ ಸುಶೀಲಾ, ನೀನು ಆ ಮನೆಯಿಂದ ಹೊರಡುವಾಗ ವ್ಯಕ್ತಪಡಿಸಿದಿಲ್ಲ ಅನುಮಾನ, ಅದು ಸತ್ಯ. ಅಳಿಯಂದ್ರು ಯಾವಾಗ್ಲೂ ಉರ ಉರ ಅಂತ ಮುಖ ಗಂಟಾಕೊಂಡಿರ್ತಾರೆ ಅಂತ ಹೇಳ್ತೀಯಲ್ಲ, ಅದನ್ನ ನಾನು ಅವ್ರ ಮನೆಗೆ ಎಂಟ್ರಿ ಕೊಟ್ಟಾಗ್ಲೇ ಗಮನಿಸಿದೆ. ಅದಕ್ಕೆ ಅವರಿಬ್ರು ಮಧ್ಯೆ ಮೊದಲ ರಾತ್ರಿ ಆಗ್ಬೇಕು, ಸಂಸಾರ ಶುರು ಆಗ್ಬೇಕು ಅಂತ ಹಠ ಹಿಡಿದಿದ್ದು. ಮೇಲ್ಬಿದ್ದು ಹಠ ಮಾಡಿ ಫಸ್ಟ್ ನೈಟ್ ಕಾರ್ಯಕ್ರಮನ ಅರೇಂಜ್ ಮಾಡ್ತಿದ್ದು ಕಣೆ. ರಾತ್ರಿ ಅಳಿಮಯ್ಯ ಮನೆಯಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದ. ನಾನು ಅವನು ಹಿಡ್ಕೊಂಡು ಬಂದು ರೂಮ್ ಒಳಗೆ ತಳ್ಳಿ ಬೀಗ ಹಾಕೊಂಡು ಬಂದೆ ಕಣೆ. ಆದ್ರೆ ಪ್ರಯೋಜನ ಏನು? 0. ಅಯ್ಯೋ ಕರ್ಮವೇ, ಅವರಿಬ್ಬರ ಮಧ್ಯೆ ಸಂಸಾರ ಶುರುವಾಗಿಲ್ಲ ಕಣೆ. ಅಲ್ಲಿ ನನ್ನ ಮಗಳಿಂದ ಎಲ್ರ ನೆಮ್ಮದಿ ಹಾಳಾಗಿದೆ. ನೆಮ್ಮದಿ ಹಾಳಾಗಿರೋರು ಮುಂದೆ ಹೋಗಿ ಕೈ ಚಾಚಿ 25 ಲಕ್ಷ ಕೇಳಕ್ಕಾಗುತ್ತೇನೆ? ಕೇಳಿದಿದ್ರೆ ಹೋಗುದು ಕಳಿಸಿರೋರು. ಸುಶೀಲಾ, ಅಲ್ಲಿ ಗೀತ ಸಂಸಾರ ನೆಟ್ಗಾದ್ರೆ ಮಾತ್ರ ನನಗೆ ಲಾಭ. ಇಲ್ಲ ಅಂದ್ರೆ ಹೆಣ್ಣುಟ್ಟಿ ಹೇಗೆ ನಷ್ಟ ಅನುಭವಿಸ್ತಿದ್ನೋ ಆ ಹೆಣ್ಣು ಶ್ರೀಮಂತರ ಮನೆ ಸೊಸೆ ಆದ್ಮೇಲೂ ಅದೇ ನಷ್ಟ ಅನುಭವಿಸ್ಬೇಕಾಗತ್ತೆ ಕಣೆ. ಅಯ್ಯೋ ನನ್ನ ಕರ್ಮವೇ, ನಿನ್ನ ಮಗಳಿಗೆ ಸ್ವಲ್ಪನಾದ್ರೂ ಉಪಕಾರ ಮಾಡೋ ಬುದ್ಧಿ ಇಲ್ವಲ್ಲೇ? ಅಂದ್ರೆ ನೀವು ಹೇಳ್ತಿರೋದು ಹಳೆಯದ್ರು? ಅವರು ಒಳ್ಳೆಯವ್ರ ಕಣೆ, ಆದ್ರೆ ನಿನ್ನ ಮಗಳು ಗೀತನೇ ಸರಿ ಇಲ್ವಲ್ಲೇ?
ಅಲ್ಲ ಕಣೆ, ಅಳಿಯಂದ್ರ ಮುದ್ದಿನ ಮಡದಿ ಆಗೋದ್ ಬಿಟ್ಟು ಏನೇನೋ ಮಾಡ್ತಿದ್ದಾಳಲ್ಲೇ, ಬುದ್ಧಿ ಇದೆಯೇನೋ ಅವಳಿಗೆ? ಒಳ್ಳೆ ಸಂಸ್ಕಾರ ಸ್ವಾಭಿಮಾನನ ಅವಳು ತನಗೆ ತುಂಬಿ 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 ಹಾಳು ಮಾಡ್ಬಿಟ್ಟ ಕಣೆ. ಅಯ್ಯೋ ನಿನ್ನ ಜನ್ಮಕ್ಕೆ ಥು! ಅಪ್ಪ ಭಗವಂತ, ನನ್ನ ಮಗಳು ಗೀತಂಗೆ ಆದಷ್ಟು ಬೇಗ ಸಂಸಾರಕ್ಕೆ ಹೊಂದ್ಕೊಂಡು ಹೋಗುವಂತ ಬುದ್ಧಿ ಕೊಡಪ್ಪ. ಕಣ್ಮಣಿ, ಕತ್ರಿ ತಂದ್ರ? ಕಣ್ಮಣಿ, ನಾನ್ ಕೇಳಿದ್ ಕತ್ರಿ, ನೀವ್ಯಾಕ್ ಕಾಫಿ ತಂದ್ರಿ? ಹಲೋ, ಕಾಫಿ ನನ್ಗೆ, ಮೊದ್ಲು ಇಲ್ಲಿ ಬರ್ಲಿ. ಕುಡಿ ಕುಡಿ, ಪಾಪ ಮೊದ್ಲು ಅವ್ರು ಕುಡಿ ಕಣ್ಮಣಿ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಪಾಪ ಗಂಟ್ಲು ಬೇರೆ ಒಣಗಿರುತ್ತೆ. ಬಿಸಿ ಬಿಸಿ ಕಾಫಿ ಗಂಟ್ಲುಗೆ ಎಷ್ಟ್ ಬಿದ್ರು ಸಾಲ್ದು ಅಲ್ವಾ ಯಜಮಾನ್ರೆ? ಕೊಡು. ಓ, ಕತ್ರಿ ಯಾಕೋ? ಮತ್ತೆ ಟೈಲರಿಂಗ್ ಕೆಲಸ ಶುರು ಹಚ್ಕೊಂಡ್ಲ ನಿಮ್ ಗೀತಮ್ಮ? ಹಾ, ಹೊಸ ಕೆಲ್ಸ ಯಜಮಾನ್ರೆ. ಟೈಲರಿಂಗ್ ಅಲ್ಲ, ಟೈಲ್ ಕಟ್ಟಿಂಗ್ ಅಂದ್ರೆ ಬಾಲ ಕತ್ತರಿಸುವ ಕೆಲ್ಸ. ಕತ್ರಿ ಏನೋ ಸಿಕ್ತು, ಆದ್ರೆ ಬಾಲ ಹುಡುಕ್ತಾ ಇದ್ದೀನಿ ಅಷ್ಟೇ. ಛೇ, ಏನೇ ಮಾತಾಡಿದ್ರು ಒಂದು ಕೌಂಟರ್ ಇಟ್ಟಿರ್ತಾಳೆ ಇವಳು. ಏಯ್, ಏನ್ ಮುಖ ನೋಡ್ತಿದ್ಯಾ? ಹೋಗ್ ಕೆಲ್ಸ ನೋಡು. ಹಳಿಮಯ್ಯ, ಹಳಿಮಯ್ಯ, ಮಮ್ಮ, ಏನ್ ಹುಡುಕ್ತಿದ್ಯಾ? ನಾನು ಇಲ್ಲೇ ಕೂತಿರೋದ್ ಕಾಣಿಸ್ತಿಲ್ವಾ? ಏನ್ ವಿಷಯ? ನಿನ್ನನ್ನೆಲ್ಲ ಕಣ ಹಾವು ನೋಡ್ದ. ನಿನ್ಗೆ ಅದೇ ಚಿಂತೆನಾ ಮಮ್ಮ? ಸದ್ಯಕ್ಕೆ ಅದೇ ಚಿಂತೆ ಆಗಿದೆ ಕಣ. ನೋಡಿದ್ಯೇನ? ಅಣಗಿಸ್ತಿದ್ಯಾ ಮಮ್ಮ? ನನಗೆ ಹಾವು ಕಂಡ್ರೆ ಆಗಲ್ಲ ಅಂತ ಗೊತ್ತು, ಅದಕ್ಕೆ ಬೇಕು ಬೇಕು ಅಂತ ಅದನ್ನೇ ನನ್ನ ಹತ್ರ ಕೇಳಿ ಕಿಂಡಲ್ ಮಾಡ್ತಿದ್ಯಾ ಮಮ್ಮ ನಿನ್ನ? ವಿಜಿ, ನನ್ನ ಮಾತು ಅರ್ಥ ಮಾಡ್ಕೊಳ್ಳೋ. ಇನ್ನೊಂದ್ಸತಿ ಈ ರೀತಿ ಮಾತಾಡಿದ್ರೆ ಮಮ್ಮ, ದೇವ್ರಣ್ಣ ನೀನ್ ಯಾರು ಅಂತ ನೋಡ್ದೆ ಊತಾಕ್ಬಿಡ್ತೀನಿ ಅಷ್ಟೇ. ಹೂತಾಕು 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 ಹೂತಾಕು. ಈ ದರಿದ್ರ ಜೀವನ ಬದುಕೋದಕ್ಕಿನ್ನ ಸಾಯೋದೇ ಬೆಟರು. ನೀನು ಹೂತ ಹಾಕ್ತೀನಿ ಅಂತಿದೀಯಾ, ಅಲ್ಲಿ ನೋಡಿದ್ರೆ ಆ ಪುಂಗಿ ನಾಗಪ್ಪ ನನ್ನ ಹುತ್ತಕ್ಕೆ ಕೈ ಹಾಕ್ತೀನಿ ಅಂತಿದ್ದಾನೆ. ಅಯ್ಯೋ ದೇವ್ರ, ನನ್ನ ಪರಿಸ್ಥಿತಿ ಅವನ ನಾಯಿಗೂ ಬರಬಾರ್ದು. ಹನುಮಣಿ, ಹಾವು ನೋಡ್ದೆ. ಹಾಯ್ ಗೀತಾ, ಗುಡ್ ಮಾರ್ನಿಂಗ್. ಏನ್ ತಾರಣ್ಣ ಅಂಕಲ್, ಬಕೆಟ್ ಹಿಡಿತಿದ್ದೀರಾ? ಏನಾದ್ರೂ ಬೇಕಿತ್ತಾ? ಅಲ್ಲ, ಬೇಕಿತ್ತ ಆಗಲ್ಲ ಅಂದ್ರೆ ಈ ಮನೆಯಲ್ಲಿ ಕೇಳಿದ್ದೊಂದನ್ನು ಬಿಟ್ಟು ಮಿಕ್ಕಿದೆಲ್ಲ ಸಿಗ್ತಾ ಇದೆ. ಅದಕ್ಕೆ ನೀನಾದ್ರೂ ಕೊಡ್ತೀಯೇನೋ ಅಂತ ಕೇಳಕ್ ಬಂದೆ. ಏನು? ಅದೇ
ಹಾವು ಬೇಕಿತ್ತು. ಹಾವ ತಾರಣ್ಣ ಅಂಕಲ್, ನಾನು ಹೂ ಮಾರೋಳು, ಹಾವು ಮಾರೋಳಲ್ಲ. ಚೆನ್ನಾಗಿದೆ. ಅಲ್ಲ ನಿನ್ನೆ ನೀನು ಮತ್ತೆ ವಿಜಿ ಇದ್ದ ರೂಮಲ್ಲಿ ಒಂದು ಹಾವು ಬಂದಿತ್ತಲ್ಲ, ಅದನ್ನೇನಾರು ನೋಡಿದ್ಯಾ? ಓ ಆ ಹಾವಾ? ಸೇಮ್ ಸ್ನೇಕ್. ಬಿಟ್ಟು ಒಳ್ಳೆ ಕೆಲ್ಸನೇ ಮಾಡಿದ್ರಿ. ಇಲ್ಲಾಂದ್ರೆ ಎಲ್ಲಿ ಈ ಮನೆ ಮಗರಾಯನ ನಾನ್ ಬುಟ್ಟಿಗೆ ಹಾಕೋಬಿಡ್ತೀನಿ ಅನ್ನೋ ದೊಡ್ಡ ಡೌಟ್ ನಿಮಗ್ ಬಂದಿರೋದು. ಅಯ್ಯೋ ನಿನ್ನ ಹಾವಿನ ವಿಷಯ ಮಾತಾಡಮ್ಮ ಪ್ಲೀಸ್. ಹಾವ್ ಎಲ್ಲೋಯ್ತೋ ಗೊತ್ತಿಲ್ಲ, ಆದ್ರೆ ನಿಮ್ ತಂಗಿ ಮನೆಗೆ ಒಂದು ಗಿಫ್ಟ್ ಪಾರ್ಸೆಲ್ ಬಂದಿದೆ. ಇದನ್ನ ಓಪನ್ ಮಾಡಕ್ ಗೊತ್ತಾಗ್ತಿಲ್ಲ, ಹೆಲ್ಪ್ ಮಾಡ್ತೀರಾ? ನೋ, ರಾಂಗ್ ಅದು. ಅಲ್ಲ, ನನ್ನ ತಂಗಿಯಮ್ಮನಿಗೆ ಬಂದಿರೋ ಪಾರ್ಸೆಲ್ನ ನೀನ್ ಹೆಂಗ್ ಓಪನ್ ಮಾಡ್ತೀಯಾ? ನಿಮ್ ತಂಗಿ ಮನೆಗೆ ಕೆಲ್ಸ ಸುಲಭ ಆಗ್ಲಿ ಅಂತ. ಅಲ್ಲ, ನಿನ್ನ ಅತ್ತೆಗೆ ನೀನೇ ಹೋಗಿ ಕೊಡ್ಬೋದಿತ್ತಲ್ಲ. ಆದ್ರೆ ನಮ್ಮ ಅತ್ತೆ ನನ್ ಮೇಲೆ ಯಾಕೋ ಗುರ್ರ ಅಂತಿದಾರಲ್ಲ, ಅದಕ್ಕೆ ನಾನ್ ಹೆಲ್ಪ್ ಮಾಡಿ. ಬೇಕಾಗಿಲ್ಲ. ಪರರಿಗೆ ಬಂದಿರೋ ಪಾರ್ಸೆಲ್ನ ಓಪನ್ ಮಾಡೋದು ತಪ್ಪು. ತಾರಣ್ಣ ಅಂಕಲ್, ಕತ್ರಿ. ಬೇಕಾಗಿಲ್ಲ. ನಮ್ಮ ಕೈ ಸ್ಟ್ರಾಂಗ್ ಇದೆ, ನಾವೇ ಹರ್ಕೊಂತೀವಿ. ಹಾವೇ 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 ಹಾವೇ. ಲೈಲೋ 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 ಶ ಲೈಲಾ ಲೈಲಾ ಲೈಲೋ ಲೈಲೋ. ಯಾಕೆ ತಂಗ್ಯವಾ? ಏನ್ ಹುಡುಕ್ತಿದ್ಯಾ? ಇನ್ನೊಂದ್ ಸರ್ತಿ ಆ ಹಾವಿನ ವಿಷಯ ತೆಗೆದ್ರೆ ನಿನ್ನ ನಿಲ್ಲೇ ಹೂತಾಕ್ಬಿಡ್ತೀನಿ. ಅಯ್ಯೋ, ನಾನು ಏನ್ ಮಾಡ್ಲಿ ತಂಗ್ಯವ್ವ, ಅದು ನನ್ನ ಬಾಡಿಗೆ ತಂದಿದ್ದೆ. ಇವಾಗ ಅವ್ನು ಕಾಡ್ತಾ ಇದ್ದಾನೆ, ಬಿಟ್ಟು ಅವನು ವಾಪಸ್ ತಂದು ಕೊಡಿ ಅಂತ ತಲೆ ತಿಂತಿದ್ದಾನೆ. ನಾನೇನ್ ಮಾಡ್ಲಿ? ದುಡ್ಡು ಕೊಟ್ಟು ಸಾಗ್ ಹಾಕೋಕೆ ನಿನಗೇನ್ ರೋಗ? ಅವನು ಪೇಮೆಂಟ್ ಕೇಳ್ತಿಲ್ಲ ತಂಗ್ಯವ್ವ, ಸರ್ಪೆಂಟ್ ಕೇಳ್ತಿದ್ದಾನೆ. ಅದೇ ಹಾವು ಬೇಕಂತೆ. ಎಲ್ಲಿ ತಗೊಂಬರ್ಲಿ? ಅದ್ರ ಹೆಸರು ಲೈಲಾ. ನೀನು ಕೈಲಾದ ಸಹಾಯ ಮಾಡು ಬಾ ತಂಗಿಮ್ಮ, ಹುಡ್ಕೋಣ. ನಿನ್ನ ತಲೆ ಮಾಸಿದ ಐಡಿಯಾದ ಎಫೆಕ್ಟ್ ನಾನ್ ಯಾಕೆ ಅನುಭವಿಸ್ಲಿ? ಏನದ್ ಗಿಫ್ಟು? ಅಯ್ಯೋ, ನಿನ್ನ ಹೆಸರಿಗೇನೋ ಪಾರ್ಸೆಲ್ ಬಂದಿದೆ ತಂಗ್ಯವ್ವ. ನನಗೆ ಪಾರ್ಸಲ್ಲ? ಯಾಕೋ ತುಂಬಾ ಕಾಸ್ಟ್ಲಿ ಐಟಮ್ ಅಂತ ಅನ್ಸುತ್ತೆ ತಂಗ್ಯವ್ವ. ತಂಗ್ಯವ್ವ, ಭಾವಜಿ ನಿಂಗೆ ಸರ್ಪ್ರೈಸ್ ಆಗಿರ್ಲಿ ಅಂತ ಗಿಫ್ಟ್ ಕಳಿಸಿರ್ಬೋದಾ? ತೆಗಿ ನೋಡೋಣ. ತಂಗ್ಯವ್ವ, ಇನ್ನೊಂದ್ಸರಿ ಕೇಳ್ತಿದ್ದೀನಿ, ಓಪನ್ ಮಾಡೋದಾ ಬೇಡವಾ? ಓಪನ್ ಮಾಡು. ಹಂಗಲ್ಲ, ಭಾವಜಿ ಕಳಿಸಿರ್ಲೂಬಹುದು. ನಿಮ್ದೇನಾದ್ರು ಪರ್ಸನಲ್ ಐಟಮ್ ಇದ್ರೆ ನಾನು ಓಪನ್ ಮಾಡು ಅಂತ ಹೇಳ್ದೆ ಅಣ್ಣ. ಓಕೆ, ಥ್ಯಾಂಕ್ ಯು. ತಂಗ್ಯವ್ವ, ನಾನು ಕಣ್ಮುಚ್ಕೊಂತೇನೆ. ಯಾಕಂದ್ರೆ ತೀರಾ ಪರ್ಸನಲ್ ಆಗಿರ್ಲೂಬಹುದು. ಹಂಗೇನಾದ್ರೂ ಇದ್ರೆ ನಿನ್ಗೆ ಹೇಳ್ಬಿಡು, ಹಂಗೆ ಕಣ್ಮುಚ್ಕೊಂಡು ವಾಪಸ್ ಹೋಗ್ಬಿಡ್ತೀನಿ. ನೋಡು. ಫೈನ್ 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 ಫೈನ್. ಅಣ್ಣ, ಈ ಪಾರ್ಸಲ್ ಯಾರು ಕೊಟ್ರು? ಆ ಪಾರ್ಸೆಲ್ ಗೀತಾ.
ಗೀತಾನಾ? ತೆಗ್ಯವ, ನಿಂಗೆ ಪಾರ್ಸೆಲ್ ಬಂದಿದೆ ಅಂತ ಹೇಳಿದವಳು ಅವಳೆ, ಅದನ್ನ ನನ್ ಕೈಲಿ ಕೊಟ್ಟು ಕಳಿಸಿದವಳು ಅವಳೆ. ತೆಗ್ಯವ, ಅವಳು ಕೊಡ್ಲಿಲ್ಲ, ನಾನೇ ಕಿತ್ಕೊಂಡ್ ಬಂದೆ. ಅಂದ್ರೆ ಬೇರೆಯವ್ರ ಪರ್ಸನಲ್ ಪಾರ್ಸೆಲ್ ಅನ್ನ ಓಪನ್ ಮಾಡೋ ತಪ್ಪು ಅಂತ ನಾನೇ ಕಿತ್ಕೊಂಡು ಬಂದೆ. ತೆಗ್ಯವ, ಏನೋ ಮಗ ಈ ತರ ಎಲ್ಲ ಆಯ್ತಾ? ಹಾವು ಬಂದ್ಮೇಲೆ ಏನಾಯ್ತು ಮಗ, ಅದನ್ನ ಹೇಳಲೇ. ಲೇ ಅದನ್ನು ಹೇಳ್ಬೇಕೇನೋ? ನಮ್ ವಿಜಿ ಯಾರು? ಹೀರೋ ಅಮ್ಮ, ಹೀರೋ ಅಂದ್ಮೇಲೆ ಸ್ಟೈಲ್ ಕೈ ಕಟ್ಕೊಂಡು ಹಾಗೆ ಸ್ಮೈಲ್ ಕೊಟ್ಟಿರ್ತಾನೋ. ಏನ್ ಮಾಡ್ತಿದ್ಯಾ? ಅಯ್ಯೋ ಅಯ್ಯೋ ಹೋಗ್ಬಿಡು. ಮಗ ಪಾಪ ಗೀತ ಹಾವು ನೋಡಿ ಹೆದರ್ಕೊಂಡು ವಿಜಿ ಬೆನ್ ಹಿಡ್ಕೊಂಡು ಕಾಪಾಡು ಕಾಪಾಡೆ ಅಂತ ಹೆದರ್ಕೊಂಡು ಓಡ್ ಹೋಗಿರ್ತಾಳೆ. ಏನ್ ಮಾಡೋದು ಇವಾಗ? ಏಯ್ ಸಾಕ್, ಸುಮ್ನೆ ಇರ್ರೋ. ಯಾಕ್ ಗುರು ಸುಮ್ನೆ ಇರ್ಬೇಕು ಅಂತೀನಿ. ಇರೋ ವಿಷಯನ ಯಾವತ್ತು ಹೆಮ್ಮೆಯಿಂದ ಹೇಳ್ಕೊಬೇಕು. ನನಗ್ ಗೊತ್ತು ನೀ ಸುಮ್ನೆ ಬಿಟ್ಟಿರಲ್ಲ ಅಂತ. ಹಾಗಾದ್ರೆ ಅವನು ಏನ್ ಮಾಡಿರ್ತಾನಂತ ನಿಂಗೆ ಮಗ ನಮ್ ವಿಜಯ್ ಅವನ ಲಬುಕ್ ಅಂತ ಹಿಡ್ಕೊಂಡು ಪಚಕ್ ಅಂತ ಒಂದ್ ಮುತ್ ಕೊಟ್ಟು ಹಾಗೇ ಗೀತಾ ಮುಖ ತುಕ್ ತಗೊಂಡೋಗಿರ್ತಾನೆ ಅಲ್ವಾ ವಿಜಯ್? ಏಯ್ ಬಿಟ್ಟಾಕ ಆ ವಿಷಯನ. ಯಾಕೋ ಬಿಡ್ಬೇಕು ವಿಜಯ್? ಯಾಕೆ ಬಿಡ್ಬೇಕು? ಆ ಗೀತಾ ಒದ್ದಾಡಿ ಬೆವರ್ಕೊಂಡು ವಿಜಯನನ್ನ ಕಾಪಾಡು ವಿಜಯನನ್ನ ಕಾಪಾಡು ಅಂತ ಕೈ ಮುಗಿದು ಒಳಾಡ್ಕೊಂಡು ಬೇಡ ಸೀನ ನೋಡಕ್ ನಾವ್ ಇರ್ಬೇಕಾಗಿತ್ತು ವಿಜಯ್. ಇದ್ದು ಚಪ್ಪಾಳೆ ಹೊಡ್ಕೊಂಡು ಸೀಟಿ ಹೊಡ್ಕೊಂಡು ನಗ್ಬೇಕಿತ್ತು ಮಗ. ಆದ್ರೂ ನಿನ್ ಧೈರ್ಯಕ್ಕೊಂದ್ ಸಲಾಂ ಗುರು. ಬುಸ್. ತಾಳಿ ಹೂವ ನಡುವಿಂದ ಜಾರಿ ಜಾರಿ ಹೊರ ಬಂದ ನಾಗಿಣಿ ಇವಳಾದಾಗ ನಿನ್ನರತಿ ಬಂದಾಗ ಮುದ್ದಾಡುವೆಯೋ ಕದ್ದೋಡುವೆಯೋ. ಏನ್ರೆ ಸಾಂಗ್ ಹಾಡ್ತಿದ್ದೀರಾ? ನಮ್ ಹೀರೋ ಕದ್ದು ಓಡೋದ ಅಂತ ಗತಿ ಬಂದಿದ್ದು ನಿಮ್ ಹೀರೋಯಿನ್ಗೆ. ನೆನ್ನೆ ರಾತ್ರಿ ಏನಾಯ್ತು ಅಂತ ಗೀತನ್ ಕೇಳಿ, ಅವಳೇ ಹೇಳ್ತಾಳೆ. ಎಲ್ಲ ಹೇಳಿದ್ಲು, ಅದಕ್ಕೆ ನಾನ್ ಸಾಂಗ್ ಹಾಡಿದ್ದು. ನಿನ್ನೆ ರಾತ್ರಿ ಹೆದರ್ಕೊಂಡ್ ಸತ್ತಿದ್ದು ನಮ್ ನಾಯಕಿ ಅಲ್ಲ, ನಿಮ್ ನಾಯಕ. ಏನೋ? ಹಾ, ಬುಷ್. ಕಾಪಾಡು ಕಾಪಾಡು ಅಂತ ಬೆನ್ನಿಡ್ಕೊಂಡ್ ಬೀಳ್ತಿದ್ದು ನಮ್ ಗೀತಾ ಅಲ್ಲ, ನಿಮ್ ವಿಜಿ. ಏನು? ಹಾ, ಬುಸ್. ಹಾವನ್ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಲಬಕಂತ ಹಿಡ್ಕೊಂಡಿದ್ದು ಗೀತಾ. ಒದ್ದಾಡಿ ಬೆವರ್ ಕಿತ್ಕೊಂಡ್ ಕಾಪಾಡು ಅಂತ ಹೇಳಿದ್ಯಾರು? ವಿಜಿ. ಮಗ ಇವರೆಲ್ಲ ಏನೋ ಹೇಳ್ತಾ ಇದಾರೆ. ಸತ್ಯನೇ ಹೇಳ್ತಿರೋದು, ಸತ್ಯವನ್ನಲ್ಲದೆ ಬೇರೆ ಏನು ಹೇಳ್ತಿಲ್ಲ. ತಾಕತ್ತಿದ್ರೆ ಇದೆಲ್ಲ ಸುಳ್ಳು ಅಂತ ನಿಮ್ ಗುರು ಹೇಳಿ ನೋಡೋಣ. ಇಡೀ ರಾತ್ರಿ ಬೇವ್ರು ಕಿತ್ಕೊಂಡು ಒಂದ್ ಕಡೆ ಕೂತಿಲ್ಲ ಅಂತ ಅವ್ನು ಹೇಳಿ ನೋಡೋಣ. ಮಗ ಏಯ್ ನಡೀರೋ ಹೋಗೋಣ, ಇವ್ರ ಹತ್ರ ಏನ್ ಮಾತು? ವಿಜಿ
ನೆನ್ನೆ ನಿಮ್ ಮನೆಯಲ್ಲಿ ನಾಗರ ಪಂಚಮಿ ಅಂತೆ. ಏಯ್ ಸಾಕು ಕಣ್ರೆ, ನಡೀರೆ ಹೋಗೋಣ. ಕೊನೆಯದಾಗಿ ನಾನು ಸಿಂಕು ಲಾಸ್ಟ್ ಸಾಂಗ್ ಆಡ್ಬಿಡ್ತೀವಿ ಕಣೆ. ಬರೆ ಸಿಂಕು ಬರೆ. ನಾಗರ ಹಾವೆ ಹಾವಳು ಹೂವೆ, ಬಾಗಿಲ ಬಿಲದಲ್ಲಿ ನಿನ್ನ ಎಟ್ಟಾವೆ, ಕೈಯನ್ನು ಮುಗಿವೆ ಹಾಲನ್ನೀವೆ. ಬಾ ಬಾ ಬಾ